ಓಲ್ಡ್ ಏಜ್ ಹೋಮ್ ಅಂತ ಗಾಯ್ಸ್. ಓಲ್ಡ್ ಏಜ್ ಹೋಮಿಗೆ ನಮ್ ಪ್ರಾಜೆಕ್ಟ್ ವರ್ಕ್ ಇಂದ ಸಬ್ಮಿಟ್ ಮಾಡೋದೈತಿ. ಅಲ್ಲಿ ವಿಸಿಟ್ ಕೊಟ್ಟು ಒಂದೆರಡು ಕ್ವಶನ್ ಕೇಳೋದು, ಅಲ್ಲಿ ಕೇಳಿ ಬರೋದೈತಿ ಗಾಯ್ಸ್. ಫೈನಲಿ ಬಂದೆ ನೋಡಿ, ಇದು ಓಲ್ಡ್ ಏಜ್ ಹೋಮ್. ಇಲ್ಲೇ ವಿಸಿಟಿಂಗ್ ಬಂದಿದ್ವಿ, ಎಲ್ಲಾ ಮುಗಿಸ್ಕೊಂಡು ಹೊಂಟೇವಿ ನೋಡಿ ಗಾಯ್ಸ್. ಇದೇ ವಿಡಿಯೋದಲ್ಲಿ ಇದಕ್ ಹೋಗಿದ್ವಲ್ಲ, ಇಲ್ಲಿ ಓಲ್ಡ್ ಏಜ್ ಹೋಮ್ ಅಂತ ಹುಬ್ಳಿ ಅಲ್ಲಿ ಹೋಗಿದ್ವಿ. ಹೋಗಿ ನಾನು ನಮ್ ಫ್ರೆಂಡ್ಸ್ ಮತ್ತೆ ನಮ್ಮ ಮೇಡಮ್ ಅಂದ್ರೆ ನಮ್ ಸಬ್ಜೆಕ್ಟ್ ಮೇಡಮ್ ಹೋದ್ವಿ. ಹೋಗಿ ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಗಾಯ್ಸ್ ನಾವ್ ಈಗ ಎದ್ದೆ ಕಾಲೇಜಿಗೆ ಎಲ್ಲ ರೆಡಿ ಆಗಿ ನಾಷ್ಟಾ ಮುಗಿಸ್ಕೊಂಡು ಈಗ ಕಾಲೇಜ್ ಕಡೆ ಹೊಂಟಾನ. ಏನ್ ಗೊತ್ತಾಗಸ್, ಈಗ ನಾ ಮನ್ಯಾಗ ಇರ್ತಾನಲ್ಲ, ಕಾಲೇಜ್ನಾಗ ಏನಿರಲ್ಲ. ಅವಾಗ ನಾವ್ ಮನ್ಯಾಗ ಇದ್ದಾಗ ನಮ್ಮವ್ರ ಕೆಲ್ಸ ಅಂತಂದ್ ಹೊಲಕ್ ಹೋಗದ. ಬಟ್ ನಿನ್ನೆ ಇವತ್ 2 ದಿನ ಆತ ಈಗ ಮನ್ಯಾಗ ಇರಾಕತ್ತ. ಬಟ್ ನಮ್ದೀಗ ಬಾಳ ಈಗ ಅಸೈನ್ಮೆಂಟ್ ಸಬ್ಷನ್ ಅವು ಬಾಳ ಕೆಲ್ಸ ಕಾಲೇಜ್ನಾಗ, ವರ್ಕ್ ಬಾಳ ಐತಿ. ಈಗ ಹೊಂಟಾನು, ಬಟ್ ಈಗ ಅವ್ರು ಬಿಡಾತಾರ ನೋಡಿ ಗೈಸ್. ಹಿಂಗಲ್ಲ ಮನ್ಯಾಗಿರ್ಬೇ ಅಂದಾಗ ಇರ್ತಿದ್ದೀನಿಲ್ಲ. ಈಗ ಅವ್ರು 2 ದಿನ ಆತ ಮನ್ಯಾಗಿದ್ದೆ, ನಾ ಇರ್ಬೇಕ, ನನಗ ಹಿಂಗ ಆಕೈತಿ. ಓಕೆ ಗಾಯ್ಸ್, ಈಗ ನಾವು ಕಾಲೇಜ್ ಹೋಗ್ಬೇಕು. ಕಾಲೇಜಿಂದ ಸ್ವಲ್ಪ ಅಲ್ಲೇ ಪ್ರಾಜೆಕ್ಟ್ ವರ್ಕ್ ಇಂದ ಒಂದ್ ಕಡೆ ಹೋಗೋದೈತಿ. ಎಲ್ಲದ ಮೇಡಮ್ ಹೇಳ್ಯಾರ, ಓಲ್ಡ್ ಏಜ್ ಹೋಮ್ ಅಂತ ಗಾಯ್ಸ್. ಓಲ್ಡ್ ಏಜ್ ಹೋಮಿಗೆ ನಮ್ ಪ್ರಾಜೆಕ್ಟ್ ವರ್ಕ್ ಇಂದ ಸಬ್ಮಿಟ್ ಮಾಡೋದೈತಿ. ಅಲ್ಲಿ ವಿಸಿಟ್ ಕೊಟ್ಟು ಒಂದೆರಡು ಕ್ವಶನ್ ಕೇಳೋದು, ಅಲ್ಲಿ ಕೇಳಿ ಬರೋದೈತಿ. ಓಲ್ಡ್ ಏಜ್ ಹೋಮಿಗೆ ಹೋಗೋದಾಕತಿಲ್ಲ ಗೊತ್ತಿಲ್ಲ. ಮೊದ್ಲು ಹೋಗಿ ಕ್ಲಾಸ್ ಕುಂತ ಮೇಲೆ ಮೇಡಮ್ ಇವತ್ತು ಎಷ್ಟೊತ್ತಿದ್ರು ಹೇಳ್ತಾನ, ಅಲ್ಲಿ ಫೋನ್ ಹಚ್ಚಿ ಕೇಳ್ತಾ ಅಂತಂದಾರ. ತಗೊಂಡೆ, ಚಲೋ ಆತು. ಅಲ್ಲಿ ಓಲ್ಡ್ ಏಜ್ ಹೋಮಿಗೆ ಹೋಗ್ತಾನ ಅಂತ ಹೇಳ್ಯಾರ. ನೋಡ್ರಿ ಗಾಯ್ಸ್, ಹೋಗಿ ಕ್ಲಾಸ್ ಮುಗಿಸ್ಕೊಂಡೆ ಮೇಡಮ್ ಅವ್ರ ಕೇಳಿ ಅಲ್ಲಿ ಓಲ್ಡ್ ಏಜ್ ಹೋಮ್ ನ ನಂಬರ್ ತಗೊಂಡು ಫೋನ್ ಹಚ್ಚಿ ಬರ್ರಿ ಅಂತಂದ್ರೆ ಸ್ಟೂಡೆಂಟ್ಸ್ ಮೇಡಮ್ ಅದು ಹೋಗಿ ವಿಸಿಟ್ ಕೊಟ್ಟು ಒಂದಿಷ್ಟು ಕ್ವಶನ್ ಕೇಳಿ ಬರ್ಕೊಂಡ್ ಬಂದ್ ನಮ್ದಿದ್ದ BA 6 ಸೆಮ್ಮಿಂದಲ್ಲ ಇನ್ನು ಪ್ರಾಜೆಕ್ಟ್ ವರ್ಕ್ ಮುಗಿಸ್ಬೇಕು. ಓಕೆ ಗಾಯ್ಸ್, ಈಗ ಎಲ್ಲ ರೆಡಿ ಆಗಿ ಹೊಂಟಾನ. ಬನ್ನಿ ಈಗ ಕಾಲೇಜ್ ಕಡೆ ಹೋಗೋಣ ಗಾಯ್ಸ್. ಈಗ ಫೈನಲ್ ಈಗ ಮನಿಯಿಂದ ಇಲ್ಲೇ ನಡ್ಕೊಂತ ಹೊಂಟ ನೋಡ್ ಗಾಯ್ಸ್. ಮಿಸ್ರು ಕೊಟ್ಟಿ ದಾರಿ ಹಿಡದ ಬನ್ನಿ ಹೋಗೋಣ. ಕ್ಲಾಸ್ ಕೇಳ್ತಾರ. ಓಲ್ಡ್ ಏಜ್ ಹೋಮ್ ಅಂದ್ ಗಾಯ್ಸ್, ಈಗ ಅನಾಥ ಆಶ್ರಮ ಎಲ್ಲ ಆಶ್ರಮ ಅಂತ ಇರ್ತಾವಲ್ಲ ಗಾಯ್ಸ್. ಅಜ್ಜ ಅಜ್ಜಿ ಅದು ಇರ್ತಾರಲ್ಲ, ಸ್ವಲ್ಪ ಮಾನಸಿಕ ಮಾಡ್ಕೊಂಡಾರ ಒಳಗಾಗಿರ್ತಾರಲ್ಲ, ಇಂಥವ್ರನ್ನ ಇಟ್ಟಿರ್ತಾರ ಅಂತಲ್ಲಿ ಓಲ್ಡ್ ಏಜ್ ಹೋಮ್ ಅಂತಾರ. ಅಂದ್ರ ಇಲ್ಲ ವಯಸ್ಸು ಆದವ್ರನ್ನ ಅದು ಅಲ್ಲಿ ಬಿಟ್ಟಿರ್ತಾರ. ಹಾಗಾಗಿ ಅವ್ರಿಗೆ ವಿಸಿಟ್ ಮಾಡ್ರ ಐತಿ. ನಮ್ ಪ್ರಾಜೆಕ್ಟ್ ವರ್ಕ್ ಆದ್ ಬಂದೈತಿ, ಅದಕ್ಕ ನಾ ಪ್ರಾಜೆಕ್ಟ್ ಸಲುವಾಗಿ ಮೀಟ್ ಆಗಕ್ ಹೊಂಟಿವಿ. ಮೇಡಮ್ ಇವತ್ತು ಹೋಗುಣ ಅಂತ ಅಂದಾರ. ನಿನ್ ಹೋದಾಗ ಇವತ್ತು ಫೋನ್ ಅಂದಾರ. ಈಗ ಇವತ್ತು ಹೊಸಾಗಿ ಏನಂತಾರ ಗೊತ್ತಿಲ್ಲ. ಬಟ್ ಕ್ಲಾಸ್ ಮುಗಿದು ಮೇಡಮ್ ಅವ್ರಿಗೆ ಬೆಟ್ಟಕ್ಕಿಲ್ಲ. ಅಂದ್ರೆ ಸ್ಟೂಡೆಂಟ್ಸ್ ಇಷ್ಟು ಸ್ಟೂಡೆಂಟ್ಸ್ ಮತ್ತೆ ಮೇಡಮ್ ಹೋಗಿ ವಿಸಿಟ್ ಕೊಟ್ಟೆ, ಕ್ವಶನ್ ಕೇಳ್ಕೊಂಡೆ, ಅದನ್ನ ಮೇಡಮ್ ಸಬ್ಮಿಟ್ ಮಾಡ್ಕೊಂಡೆ ನಾವು ಬಂದ್ ಮತ್ ಪ್ರಾಜೆಕ್ಟ್ ರೆಡಿ ಮಾಡ್ಬೇಕು ಗೈಸ್. ಅದ ಏನಾಕತಿ ನೋಡೋಣ ಬನ್ನಿ. ಅಲ್ಲೇ ನಡ್ಕೊಂತ ಹೊಂಟಾನ, ಹೋಗೋಣ ಗಾಯ್ಸ್. ಫೈನಲಿ ಬಂದೆ ನೋಡಿ, ಇದು ಓಲ್ಡ್ ಏಜ್ ಹೋಮ್. ಇಲ್ಲೇ ವಿಸಿಟಿಂಗ್ ಬಂದಿದ್ವಿ, ಎಲ್ಲಾ ಮುಗಿಸ್ಕೊಂಡು ಹೊಂಟೇವಿ ನೋಡಿ ಗಾಯ್ಸ್. ಇದೇ ವಿಸಿಟ್ ಮಾಡಿದ್ವಿ ಗಾಯ್ಸ್. ನಾವೀಗ ಅಲ್ಲೇ ಓಲ್ಡ್ ಏಜ್ ಹೋಮ್ ಇಂದ ಕೆಲ್ಸ ಅಲ್ಲಿ ಮುಗಿಸ್ಕೊಂಡ್ ನಮ್ ಫ್ರೆಂಡ್ಸ್ ಎಲ್ಲಾ ಕಾಲೇಜ್ಗೆ ಹೋದ್ರ, ಇಲ್ಲಿ CBT ಅಂತ ಕೆಲಸ ಇದ್ದೆ. ಅದನ್ನ ಕೆಲಸ ಮುಗಿಸ್ಕೊಂಡ ನಮ್ ಮೇಡಮ್ ಕಾಲೇಜ್ ಕಡೆ ಹೋದ್ರು. ನಾ ಈಗ ಮನಿ ಕಡೆ ಹೊಂಟೇನ್ ಗಾಯ್ಸ್. ಮನಿಗ್ ಹೋಗಿ ಅಲ್ಲಿ ಓಲ್ಡ್ ಏಜ್ ಹೋಮಿಗೆ ಹೋಗಿ ನಾವ್ ಏನೇನ್ ಮಾಡಿದ್ವಿ ನಮ್ ಫ್ರೆಂಡ್ಸ್ ಮೇಡಮ್ ಅದು ಹೋಗಿ ಮನಿಗ್ ಹೋಗಿ ಬರ್ತಾನ. ಬನ್ನಿ ಗಾಯ್ಸ್, ಈಗ ಲೆಟ್ಸ್ ಗೋ. ಈಗ ಮನಿ ಕಡೆ ಹೋಗೋಣ ಬನ್ನಿ ಗಾಯ್ಸ್. ಈಗ ಫೈನಲ್ ನಾವ್ ಇಲ್ಲಿ ಉಗ್ನಿಕೆರೆ ಕ್ರಾಸಿಗೆ, ಇಲ್ಲಿ ಉಗ್ನಿಕೆರೆ ಗಾಯ್ಸ್, ಇಲ್ಲಿ ಉಗ್ನಿಕೆರೆ ಕ್ರಾಸಿಗೆ ಬಂದ್ ಇಳಿದ್ವಿ. ಇಳದ ಸ್ವಲ್ಪ ನಿದ್ದೆ ಆಯ್ತು ಗಾಯ್ಸ್. ಫಸ್ಟ್ ನಾ ಮಸ್ತ್ ಮಕ್ಕೊಂಡಿದ್ವಿ, ನಿದ್ದೆ ಆಯ್ತು. ಈಗ ಹೊಂಟೇವಿ ನೋಡಿ ಗಾಯ್ಸ್, ಈಗ ನಡ್ಕೋ ಅಂತ ಮನಿ ಕಡೆ ಹೊಂಟೇವಿ. ಬನ್ನಿ ಮನಿಗ್ ಹೋಗೋಣ ಗಾಯ್ಸ್. ಈಗ ಫೈನಲಿ ನಾನು ಕಾಲೇಜಿಂದ ಮನಿಗ್ ಬಂದೆ. ಮನಿಗ್ ಬಂದ್ ಡ್ರೆಸ್ ಚೇಂಜ್ ಮಾಡಿದೆ, ಯಾಕಂದ್ರೆ ಗಾಯ್ಸ್ ಉದ್ದಂತ ತೋಳಿನ ಕಾಲೇಜ್ ಹೆಂಗೆ ಹಾಕೊಂಡಿರ್ತಾನ, ಜಗ್ಗಿ ಜಳ ಹೊಡೆ ಆತಿತ್ತು. ಬಂದಿಗಟ್ಟ ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ಈಗ ಊಟ ಅದು ಮಾಡ್ಬೇಕು ಗೈಸ್. ಊಟ ಸ್ವಲ್ಪ ಲೇಟ್ ಆಗಿ ಮಾಡ್ತಾನೆ, ಯಾಕಂದ್ರೆ ಲೇಟ್ ಹುಬ್ಬಳ್ಳಿ ಸ್ವಲ್ಪ ಹಂಗ ತಿಂದು ಬಂದಿದ್ದೆ ಒಂದಿಟ್ಟೆ. ಏನದ ಇಡ್ಲಿ ತಿಂದು ಬಂದಿದ್ದೆ ಗೈಸ್. ಬಾಳ ಹೊಟ್ಟಸ್ತಿಲ್ಲ.
ನೋಡ ಸಾಯಂಕಾಲ ಎಲ್ಲ ಹೋಗುದಾರ ಸ್ವಲ್ಪ ಊಟ ಮಾಡಿ ಹೋದ್ರಾತ ಗಾಯ್ಸ್. ನಾವ್ ಈಗ ಅಲ್ಲಿ ಇದಕ್ ಹೋಗಿದ್ವಲ್ಲ, ಇಲ್ಲಿ ಓಲ್ಡ್ ಏಜ್ ಹೋಮ್ ಅಂತ ಹುಬ್ಳಿಯಲ್ಲಿ ಹೋಗಿದ್ವಿ. ಹೋಗಿ ನಾನು ನಮ್ ಫ್ರೆಂಡ್ಸ್ ಮತ್ತೆ ನಮ್ಮ ಮೇಡಮ್ ಅಂದ್ರೆ ನಮ್ ಸಬ್ಜೆಕ್ಟ್ ಮೇಡಮ್ ಹೋದ್ವಿ. ಹೋಗಿ ಅಲ್ಲಿ ವಿಸಿಟ್ ಕೊಟ್ಟಿವಿ. ಯಾಕಂದ್ರೆ ಗೈಸ್ ಈಗ ನಮ್ದು ಸಬ್ಜೆಕ್ಟ್ ಇಂದ ಇದು ಬಂದೈತೆ ರುದ್ರಾಶ್ರಮದ, ಅಂದ್ರೆ ರುದ್ರನ ಹೋಗಿ ಭೇಟಿಯಾಗಿ ಅವ್ರಿಗೆ ಏನ್ ಸಮಸ್ಯೆ ಐತಿ, ಒಂದ್ ಕೊರತೆ ಐತಿ, ಒಟ್ಟ ಜನರಲ್ ಆಗಿ ಯಾವ್ಯಾವ ಒಂದ್ ಕ್ವಶನ್ ಕೊಟ್ಟಿರ್ತಾವ ನಮ್ದು, ಒಂದ್ ಕ್ವಶನ್ ಕೇಳಿ ಫೋಟೋ ಹೊಡ್ಕೊಂಡು ಆ ಮ್ಯಾಪ್ ಗೂಗಲ್ ಮ್ಯಾಪ್ ಇಂದ ಫೋಟೋ ಹೊಡ್ಕೊಂಡು ಮ್ಯಾಪ್ ನಾಗ ಫೋಟೋ ಹೊಡ್ಕೊಂಡು ನಾನು ಸಬ್ಮಿಟ್ ಮಾಡ್ಬೇಕು ಮೇಡಮ್ ಅವರಿಗೆ. ನಾಳೆ ಯೂನಿವರ್ಸಿಟಿಯಿಂದ ಬಂದ್ ನೋಡಾಕ್ ಬಂದ್ರೆ ನಮ್ಗ ಅದ್ರ ಬಗ್ಗೆ ಕೇಳ್ತಾರೆ. ಹಿಂಗಾಗಿ ಹೋಗಿ ಫಸ್ಟ್ ಎಲ್ಲಾರು ಫ್ರೆಂಡ್ಸ್ ಹೋದ್ವಿ. ಆಮೇಲೆ ನಮ್ಮ ಮೇಡಮ್ ಅವ್ರು ಸ್ವಲ್ಪ ಅಲ್ಲಿ ರುದ್ರರು ಇದ್ರಲ್ಲ, ವಯಸ್ಸಾದಾರ ಅಮ್ಮ ಅಜ್ಜ ಅದು ಇದ್ರಲ್ಲ, ಅವ್ರಿಗೆ ಬಿಸ್ಕಿಟ್ ಬಟ್ರ್ ಮತ್ತೆ ಏನೇನ್ ಬೇಕತ್ತ ಸ್ನಾಕ್ಸ್ ಅವನ್ನಟ್ಟು ಏನ್ ಬೇಕು ಅಂತ ತಗೊಂಡದು ಬಂದ್ರೆ ನಾವು ಹೋದ್ವಿ. ಹೆಸರು, ಏಜ್, ಯಾವ ಊರು, ನೀವು ಇಲ್ಲೇ ಓಲ್ಡ್ ಏಜ್ ಹೋಮಿಗೆ ಬಂದ್ ಎಷ್ಟು ವರ್ಷ ಆಯ್ತು ಇವನ್ನ ಕೇಳಿ, ಆಮೇಲೆ ಅವನ ಮೇಡಮ್ ತಂದಿದ್ ಬಿಸ್ಕಿಟ್ ಬಂಡಲ್ ಅದು ಎಲ್ಲಾ ಕೊಟ್ಟ, ಕೈಯ ಸುಲ್ತದ ಅವನ್ನೆಲ್ಲಾ ಕೊಟ್ಟ, ಆಮೇಲೆ ನಾವು ಕುಂತ ಮಾತಾಡಿ ಫೋಟೋ ತಕ್ಕೊಂಡು ನಮ್ಮ ಮೇಡಮ್ ಇಲ್ಲ ಅವ್ರಿಗೆ ಹೆಂಗಂದ್ರ ಪಾಪ ಬಾಳ ಇದು ಆಗಿರ್ತ ಕುಂತ ಅಲ್ಲೇ ಹೊಂದ ಬತ್ತಲ್ಲೇ ಸ್ವಲ್ಪ ಎಲ್ಲಾ ಹೇಳಿದ್ರ, ನೀವು ಎಷ್ಟನೇದ್ ಕಲ್ತಿರ ಎಲ್ಲ ಮಾತಾಡಿದ್ವಿ. ಮಾತಾಡಿದ್ಮೇಲೆ ಏನಾತ, ನಮ್ಮ ಮೇಡಮ್ ಇಲ್ಲ ಯಾರ ನೀವು ಹಾಡ್ ಹೇಳ್ರಿ ಇಲ್ಲ ಎಂಟರ್ಟೈನ್ಮೆಂಟ್ ಮಾಡಿ ಪಾಪ ಅಜ್ಜಿ ಆಗದು ಅಂತಂದ. ಆಯ್ತಂತಂದೆ ಒಂದ್ ಪುನೀತ್ ಸಾಂಗ್ ಗೊಂಬೆ ಹೇಳ್ತೈತಿ ಅದೊಂದ್ ಹಾಡಿದ್ವಿ. ಆಮೇಲೆ ಮತ್ತೆ ಒಂದಿಟ್ಟು ಎಂಟರ್ಟೈನ್ಮೆಂಟ್ ಮತ್ತ ಅಜ್ಜಿಯರ್ ಕತಿ ಹೇಳುದು, ನಾವು ಮತ್ ಸರಿಗಮಪ್ಪ ಮತ್ ಇಂತಾವ್ ಏನೇನೇನ ಸ್ವಲ್ಪ ಒಂದ್ ಅರ್ಧ ಗಂಟೆ ಸ್ಪೆಂಡ್ ಮಾಡಿ ಎಲ್ಲಾರನ್ನ ಕೇಳ್ಕೊಂಡು ಮಾತಾಡಿ ವಿಸಿಟ್ ಕೊಟ್ಟು ಅದನ್ನೆಲ್ಲ ಕೇಳ್ಕೊಂಡು ಫೋಟೋ ಹೊಡ್ಕೊಂಡು ಬರ್ಕೊಂಡು ಆಮೇಲೆ ಮೇಡಮ್ ಅವ್ರ ಜೊತೆ ಫ್ರೆಂಡ್ಸ್ ಕೂಡ ಸೀದಾ ಬಂದ್ವಿ. ಅರ್ಧ ಜನ ಕಾಲೇಜ್ ಹೋದ್ರು, ಮೇಡಮ್ ಕಾಲೇಜ್ ಹೋದ್ರು. ನಂದು ಹುಬ್ಳ್ಯಾಗ ಕೆಲಸ ಇತ್ತು, ಅಲ್ಲಿ ಮುಗಿಸ್ಕೊಂಡು ನಾ ಈಗ ಮನಿಗ್ ಬಂದೆ. ಬಟ್ ಬೆಸ್ಟ್ ಅದ ಗಾಯ್ಸ್. ಈಗ ನಾನು ಭಾಳ ವರ್ಷನ ಆಗಿತ್ತು ಗಾಯ್ಸ್ ನಾ, ಯಾಕಂದ್ರೆ ಹಂಗ ಹೋಗಿ ಮೇಡಮ್ ಅವ್ರ ಕೂಡ ಫ್ರೆಂಡ್ಸ್ ಕೂಡ ಎಲ್ಲರೂ ಹೋಗ್ತೇವೆ. ಬಟ್ ಮೇಡಮ್ ಅವ್ರ ಕೂಡ ಹಂಗ ರುದ್ರಾಶ್ರಮ ಹೋಗ್ಯಲ್ಲ ಗಾಯ್ಸ್, ರುದ್ರಾಶ್ರಮಗಳಿಗೆ ಹಂಗ ಹೋಗ್ಯಲ್ಲ. ಬಟ್ ಫಸ್ಟ್ ಟೈಮ್ ಹೋದೆ, ಬೆಸ್ಟ್ ಇತ್ತು. ಹಾಡೋದು ಹಾಡಿದ್ರೆ ನಮ್ ಫ್ರೆಂಡ್ಸ್ ಹಾಡಿ ಕುಂತ ಮಾತಾಡಿ ಎಂಟರ್ಟೈನ್ಮೆಂಟ್ ಮಾಡಿ ಮೇಡಮ್ನು ಮಾಡಿಸಿದ್ರು ಎಂಟರ್ಟೈನ್ಮೆಂಟ್. ಅವ್ರು ಹಾಡ್ ಅಂತ ಎಲ್ಲಾರು ಹಾಡಿದ್ರೆ ಬೆಸ್ಟ್ ಆಯ್ತು. ಆಮೇಲೆ ಫೋಟೋ ಗಿಟ ತಕೊಂಡೆ ವಿಡಿಯೋ ಮಾಡಿದ್ರ. ಯಾಕಂದ್ರೆ ವಿಡಿಯೋ ಮಾಡಬೇಡಿ ಇಲ್ಲೆಲ್ಲ ಅಂದ್ರೆ ಪ್ರೈವೇಟ್ ಅಲ್ಲ, ಅದು ಗೌರ್ಮೆಂಟ್ ಅಲ್ಲ, ಪ್ರೈವೇಟ್ ಆಗತಿ, ಎಲ್ಲ ಹಂಗ ಮಾಡಬಾರ್ದು ಅಂತಂದ್ರೆ ಓಕೆ ಅಂತ ನಾವ್ ಅಷ್ಟೇ ಅಲ್ಲಿ ಒಳಗೆ ಖುಷಿ. ಅಂದ್ರೆ ನಮ್ಗೆ ಏನಾಗುತ್ತೆ ಅದನ್ನೆಲ್ಲ ಮಾಡಿ ಬರ್ಕೊಂಡು ಸಬ್ಜೆಕ್ಟ್, ಯಾಕಂದ್ರೆ ನಮ್ದು ಕಾಲೇಜ್ ವತಿಯಿಂದ ಹೋಗಿದ್ದಕ್ಕ ಬಿಟ್ಟಾರ, ಹಂಗ ಹೋದ್ರೆ ಯಾರು ಬಿಡ್ತಾರ ಗಾಯ್ಸ್. ಹಿಂಗಾಗಿ ವಿಡಿಯೋದು ಮಾಡಿಲ್ಲ. ಬಟ್ ಹೊರಗಿಂದಷ್ಟೇ ವಿಡಿಯೋ ಮಾಡಿ ನಾವು ಬಂದಿದ್ದಷ್ಟೇ ಹೋಗಿ ವಿಡಿಯೋ ಮಾಡ್ಕೊಂಡು ಒಂದು ಫೋಟೋ ತಕೊಂಡೆ ಬಂದೆ. ಅಲ್ಲೆಲ್ಲ ಒಳಗೆ ಫೋಟೋ ತಕೊಂಡ್ವಿ, ಮ್ಯಾಪಿಂದ ಅದು ಹಾಕಿ. ಈಗ ಅದ್ರ ಪ್ರಾಜೆಕ್ಟ್ ಕಂಪ್ಲೀಟ್ ಆತ. ಈಗ ಅಂದ್ರೆ ಹೋಗುದ, ಆಮೇಲೆ ಅದ್ರ ಬಗ್ಗೆ ಬರೀದ್ ಮೇಡಮ್ ಹೇಳ್ತಾರೆ. ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ನಮ್ದು ಒಂದಿನ ಯಾರ್ಯಾರಿಗೆ ಏನೇನ್ ಕೊಟ್ಟಿದ್ರು ಅವನ್ನೆಲ್ಲ ತಗೊಂಡೆ ಇದು ಇರ್ತೈತಿ, ಅದ್ರ ಬಗ್ಗೆ ಹೇಳ್ತಾರೆ ಇನ್ನೊಮ್ಮೆ ಮೇಡಮ್ ನಾಲೆಜ್. ಆಮೇಲೆ ಯೂನಿವರ್ಸಿಟಿಯವ್ರು ಬಂದ ಅದನ್ನ ನೋಡಿ ಅದ್ರ ಬಗ್ಗೆ ಕೇಳಿ ಆಮೇಲೆ ಸಬ್ಮಿಟ್ ಮಾಡಿದ್ರೆ ಮುಗೀತು ಗಾಯ್ಸ್. ಇಷ್ಟು ಕೆಲಸ ಇನ್ನು ಮುಂದೆ ಸಬ್ಮಿಟ್ ಮಾಡೋದು. ಇಬ್ಬರ ವಿಸಿಟ್ ಕೊಡೋದು ನಿನ್ನೆ ಇವತ್ತು 2 ದಿನ, ಎರಡು ರುದ್ರಾಶ್ರಮ ಅಂದ್ರೆ ಒಂದು ರುದ್ರಾಶ್ರಮ ಇಲ್ಲಿದೆ ಮೇಡಮ್ ಬಂದಿದ್ರು. ಇನ್ನೊಂದು ನೀನ್ ಹೋಗಿದ್ದಕ್ಕೆ ನಾವು ನಮ್ ಗ್ರೂಪ್ನಾಗ ಅಷ್ಟೇ ಹೋಗಿದ್ವಿ. ಒಂದೊಂದು ಗ್ರೂಪ್ನಾಗ 4 ಮಂದಿ 5 ಮಂದಿ ಇದ್ರು ಗೈಸ್, ಅವ್ರವ್ರು ಅಷ್ಟೇ ಹೋಗಿದ್ವಿ. ಹೋಗಿ ಒಟ್ಟ ಮಸ್ತ್ ಚಿಲ್ಗಿಲ್ ಮಾಡಿ ಬಂದಿ ಗಾಯ್ಸ್. ನಾನು ಬಂದೆ, ಸ್ವಲ್ಪ ಹೊತ್ತು ಮೊದ್ಲು ಮುಕ್ಕೋಬೇಕು. ನನಗೆ ನಿದ್ದೆ ಬಂದ್ಬಿಟ್ಟ, ಸ್ವಲ್ಪ ತಲೆನೂ ಆತತಿ. ಸಾಯಂಕಾಲ ಮತ್ತೆ ಹೋಗ್ಬೇಕು ನಾನು, ಅದಕ್ಕೆ ಹಿಂಗಾಗಿ ಊಟ ಮಾಡ್ತಾನೆ ಬಿಸ್ಲಾಂಕೆ ಹೋಗೋದು, ಬರೀ ನೀರ ಕುಡಿಯಾಕ ಗೈಸ್. ಹಿಂಗಾಗಿ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.